ನಮಸ್ಕಾರ ರೀ ಎಲ್ಲ ರೈತರ ಮಂದಿಗೆ. ಇವತ್ತೇನು ಹೇಳದಪ್ಪ ಅಂದ್ರೆ ಒಂದೇ ಪ್ಲಾಟ್ನಾಗ ನಾವು ಒಂದೇ ವರ್ಷನಾಗ ಎಷ್ಟು ಬೆಳೆ ತೊಗೊಂಡಿದ್ದೇವೆ ಅಂದ್ರೆ ಇದು ನೋಡ್ರಿ ಟೋಟಲಿ ಒಂದು ವರ್ಷನಾಗ ನಾವು 3 ಬೆಳೆ ತೊಗೊಂಡಿದ್ದೇವೆ ರೀ. ಪೈಲ ಜೂನ್ ಹಿಡಿದು ನಮ್ಮದು ಚಾಲು ಆಗ್ಯದ ರೀ ಸ್ಟಾರ್ಟಪ್. ಜೂನ್ ಹಿಡಿದು ಚಾಲು ಆದ ಬಳಿಕ ನಾವು ಮುಂದೆ ಏನು ಮಾಡಿದೆವು ಅಂದ್ರೆ ಜೂನ್ 10 ರೂಪಾಯಿಗೆ ಒಂದು ತೆನಿ ಮಾರ್ಯಾವ್ರಿ. ಟೋಟಲಿ 1 ಎಕರ್ದಾಗ 2 ಕಿಲೋ ಬೀಜ ಕೂತಾವ. 2 ಕಿಲೋ ಬೀಜಿಗೆ ನೋಡ್ರಿ 3000 ರೂಪಾಯಿ ಕಿಲೋ ಇದ್ದು ಅವು 6000 ಬೀಜಿಗೆ ಹೋಯ್ತು ರೀ. ಆ ನಂತರ ನಾವು ಏನು ಮಾಡಿದ್ದೇವಪ್ಪ ಅಂದ್ರೆ ಅವೆಲ್ಲ ಟೋಟಲಿ ತೆನಿ ಮಾರಿ ಮತ್ತು ಮೇವು ಎಲ್ಲ ಹಿಡಿದು ಕಿಸಿದ್ರೆ 1 ಲಕ್ಷ ರೂಪಾಯಿ ಉತ್ಪನ್ನ ಐತ್ರಿ. 1 ಲಕ್ಷ ಆದ ಬಳಿಕ ನಂತರ ನಾವು ಅಕ್ಟೋಬರ್ ನವೆಂಬರ್ದಾಗ ಕಲ್ಲಂಗಡಿ ಲಾಗಣ ಮಾಡಿ, ಕಲ್ಲಂಗಡಿದು ಭೀ ಮಳೆ ಐತ್ರಿ ಬರ್ಚಕ, ಮಳೆಯಾಗ ಲಾಗಣ ಮಾಡಿದೆವು. ಅದು ಭೀ ರೇಟ್ ಹೋಯ್ತು ನೋಡ್ರಿ 22 ರೂಪಾಯಿ ಕೆಜಿ ಹೋಗ್ಯದ. ಆ ನಂತರ ಅದು ಎಲ್ಲ ಕಲ್ಲಂಗಡಿ ಆದ ಬಳಿಕ ನಾವು ಏನು ಮಾಡಿದೇವ್ರಿ ಜನವರಿ ತನಕ ಎಲ್ಲ ಹೊಲ ಎಲ್ಲ ಸ್ವಚ್ಛ ಮಾಡಿ ಕಿಸಿಂದ್ರ. ಆ ನಂತರ ಇದು ನೋಡ್ರಿ ಪರಮೇಶ್ವರ ಇದು ಯಾವ್ದಕ್ಕಪ್ಪ ಅಂದ್ರೆ ಇದು ದಾಣಿ ಆಗ್ತದೆ. ಇದು ನೋಡ್ರಿ ಸದ್ಯಕ್ಕೆ ಹಿಂಗೆ ಪ್ಲಾಟ್ ಅದ. ನಾವು ಇದಕ್ಕೆ ಏನತಕ್ಕ ಒಂದು ನೀರು ಬಿಟ್ಟಿಲ್ಲ ನೋಡ್ರಿ, ಎಲ್ಲ ಡ್ರಿಪ್ ಮೇಲೆ ನೀರು ಬಿಟ್ಟಿದ್ದೆವು, ಯಾವ ಸಿಸ್ಟಮ್ ನೀರು ಬಿಟ್ಟಿದ್ದೆವು ಇದು ವಿಡಿಯೋ ತೋರಿಸ್ತೀನಿ. ಇದು ನೋಡ್ರಿ ಇವು ಅಂತರ ಎಷ್ಟು ಫುಟ್ಟಿವಪ್ಪ ಅಂದ್ರೆ ಇವು ನೋಡ್ರಿ 24 ಇಂಚಿ ಅಂತರವ. 24 ಇಂಚಿದಾಗ ನಾವು ಯಾರು ಮಾಡ್ಕೊಂತಿದ್ದೇವಪ್ಪ ಅಂದ್ರೆ ಸ್ವೀಟ್ ಕಾರ್ನ್ ಭೀ ಇದೇ ಪದ್ಧತಿಲಿ, ಇದೇ ಸಿಸ್ಟಮ್ಲಿ, ಇದೇ ನಮ್ಮ ಚಾನಲ್ದಾಗ ಅದು ವಿಡಿಯೋ ಆದ ಹಿಂದಿಂದ ವಿಡಿಯೋ ನೋಡ್ರಿ. ಹೋಗ್ಬೇಕಾದ್ರೆ ನೋಡ್ರಿ ತೆನಿ ಎಲ್ಲ ಹಂಗ್ಯಾವ. ಪೂರ ಕಾಳು ತುಂಬ್ಯಾವ ನೋಡ್ರಿ. ಮತ್ತು ಇವು 28 ಇಂಚಿ ಮೇಲೆ ನಾವು ಬಿತ್ಕೊಂತ ಒಂದು ಕಿಸಿಂದ್ರೆ ಬಿತ್ತಿಲ್ರಿ. ಯಾಕಪ್ಪ ಅಂದ್ರೆ ಟೋಕನ್ ಮಾಡಿ ತಂದಿದ್ದೆವು. ಟೋಕನ್ ಮಾಡಿ ತೊಗೊಂಡ್ ಬಳಕ ನಾವು ಏನು ಮಾಡಿದೆವು ಇದಕ್ಕೆ ಎಲ್ಲ ಡ್ರಿಪ್ ಒಳಗೆಲ್ಲ ಡ್ರಿಪ್ ಹತ್ರ ಹಾಸ್ಕೊಂಡಿದ್ದೆವು. ಡ್ರಿಪ್ ಹಾಸಿಕಿಸಿಂದ್ರೆ ಡ್ರಿಪ್ಪಿನ ಸಿಸ್ಟಮ್ಲಿ ನೀರು ಬಿಟ್ಟಿದ್ದೆವು ಟೋಟಲಿ ಎಲ್ಲ ಪ್ಲಾಟಿಗೆ. ಏನತಕ್ಕ ಒಂದು ಭೀ ಹರಿನೀರಂತೂ ಬಿಟ್ಟಿಲ್ಲ. ನೋಡ್ರಿ ಪ್ಲಾಟ್ ಹಿಂಗಾದ ಸದ್ಯಕ್ಕೆ. ಇದು ಎಟ್ಟದಪ್ಪ ಅಂದ್ರೆ ಟೋಟಲಿ 1 ಎಕರ್ ಅದ ನೋಡ್ರಿ. ಇದು ಅಂತರ ಎಟ್ಟದ ಅಂದ್ರೆ ಇದು ಹಿಂಗೆ 700 ಫೂಟ್ ಅದ ಮತ್ತು ಹಿಂಗಂತೂ ಹಿಂಗೆ ಉದ್ದದ್ರಿ. ಅದ್ರ ಸಲಕ ಇದು ಹಿಂಗೆ ಉದ್ದಿಗೆ ಬಕ್ಕೊಳದ್ರಿ. ನೋಡ್ರಿ ನಾವೆಲ್ಲ ಡ್ರಿಪ್ ಸಿಸ್ಟಮ್ ನೀರು ಬಿಟ್ಟಿದ್ದೇವೆ, ಕೌಲಿ ಅಂತೂ ಇಲ್ಲ, ಎಲ್ಲ ಡ್ರಿಪ್ ಇಲ್ಲೇ. ಕಮ್ಮಿ ಖರ್ಚಿನಾಗ ಹೆಚ್ಚು ಉತ್ಪಾದನ ಆಗದಪ್ಪ ಅಂದ್ರೆ ಈ ಸಿಸ್ಟಮ್ಲಿ 1 ವರ್ಷನಾಗ ನಾವು 3-4 ಬೆಳೆ ತೊಗೊಳಸಕಸ್ತೇವ್ರಿ. ಈಗಂತೂ ಇದಕ್ಕೆ ಏನೋ ಒಂದು 10-15 ದಿನದಾಗ ಇದು ಮೆಕ್ಕೆಜೋಳ ಎಲ್ಲ ಹೊಳತರಿ. ಹೊಳದ ಬಳಕ ನಮಗೆ ಏನೋ ಭೀ 1 ಜೂನ್ ತನಕ ಒಂದು ಯಾವಾದರೆ ಕಲ್ಲಿಂಗಡ ಇಲ್ಲಂದ್ರೆ ಕಾಕಡಿ ಯಾವಾದರೆ ಹಚ್ಕಿಸಿಂದ್ರೆ ಇನ್ನೊಂದು ಬೆಳೆ ತೊಳಗೆ ಬರ್ತದೆ ಜೂನ್ ತನಕ. ಆದರೆ ಈಗ ಏನು ಮಾಡೋದಪ್ಪ ಅಂದ್ರೆ ನಾವು ಎಲ್ಲ ಇದು ಹೊಲಕ್ಕೆಲ್ಲ ಬಿಸಿಲು ತಿನ್ನಿಸ್ಕಿಸ್ತಾನೆ ಮತ್ತು ನಮ್ಗೆ ಮಾಡೋದ ನೋಡ್ರಿ ಜೂನ್ಗೆ ಸ್ವೀಟ್ ಕಾರ್ನ್ ಮೆಕ್ಕಿತೇನೆ, ಬಿಸ್ಕಿಟ್ ಮೆಕ್ಕಿತೇನೆ ಅಂತೇಳಿ ಬರ್ತಾವ್ರಿ ಅವು. ನೋಡ್ರಿ ಹಿಂಗೆ ಕಾಣಿಸ್ತದ ಪ್ಲಾಟ್ ಟೋಟಲಿ. ತೆನಿ ಅಂತೂ ಮಸ್ತ್ ಆಗ್ಯಾವ್ರಿ. ಬ್ಯಾಸಿಗೆದಿಂದ ಮೆಕ್ಕೆಜೋಳ ಬರ್ಲತ್ತ ನಮಗೆ ಹೇಳ್ತಾರ್ರಿ ಮಂದಿ. ಅಂದ್ರೆ ಭೀ ನಾವು ಏನು ಮಾಡಿದೆವು ನಮ್ಮ ಸ್ವತಃ ಇದರಲ್ಲಿ ಮೆಕ್ಕೆಜೋಳ ಮಾಡಿದೆವು ನೋಡ್ರಿ. ಹಿಂಗೆ ಕಾಣಿಸ್ಲಿಕ್ಕತ್ತದ. ಒಂದೇ ವರ್ಷನಾಗ 3-4 ಬೆಳೆ ತೊಳಕ್ ಬರ್ತದ ನೋಡ್ರಿ. 1 ಎಕರ್ ಪ್ಲಾಟ್ನಾಗ ನಾವು ಉತ್ಪನ್ನ ಎಟ್ಟಾಗ್ತದ ಇದ್ರ ಮ್ಯಾಗಿಂದು ವಿಚಾರ ಮಾಡಿ ನಮ್ಗೆ ಕಮೆಂಟ್ ಮಾಡಿರಿ. ಸಕ್ಸಸ್ ಆಗ್ತದೇನಿಲ್ಲ. ನಾವಂತೂ 3 ಬೆಳೆ ಅಂತೂ ಸಕ್ಸಸ್ ಮಾಡಿದ್ದೇವೆ ರೀ. ನೋಡ್ರಿ ತೆನಿ ಹಂಗದ ಉದ್ದ.